ನಮಸ್ಕಾರ ವೀಕ್ಷಕರೇ, ಪ್ರತಿ ತಿಂಗಳು ಕೂಡ ನೀವು ನಾನು ಹೇಳ್ತಾ ಇರುವಂತಹ ಯೋಜನೆ ಅಡಿಯಲ್ಲಿ 3,000 ಹಣವನ್ನ ಪಡಿಬಹುದಾಗಿರುತ್ತೆ. 3,000ನ ತಮ್ಮನಲ್ಲಿ 6,000 ಕೊಟ್ಟಿದ್ದೀರಿ ಅಂತ ನೀವು ಅನ್ಬೋದು. ಇಲ್ಲ ವೀಕ್ಷಕರೇ, ನಿಜವಾಗ್ಲೂ 6,000ನ ಪಡಿಬಹುದು. ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಗಂಡಸರಿಗೆ 3,000 ಅಂದ್ರೆ ಹೆಂಡತಿಯರಿಗೆ 3,000, ಟೋಟಲ್ 2 ಕೂಡಿಸಿದ್ರೆ 6,000 ಹಣವನ್ನ ನೀವು ಪಡಿಬಹುದಾಗಿರುತ್ತೆ. ಸೊ ಹೇಗೆ, ಯಾವ ರೀತಿಯಾಗಿ ಈ ಒಂದು ಯೋಜನೆ ಯಾವುದು, ಅರ್ಜಿ ಹೇಗೆ ಸಲ್ಲಿಸಬೇಕು, ಇದಕ್ಕೆ ವಯಸ್ಸಿನ ಮಿತಿ ಏನಾಗಿರಬೇಕು, ಇದಕ್ಕೆ ಯಾವ ರೀತಿಯಾಗಿ ನಾವು ಪಡಿಬೇಕು, ಅರ್ಹತೆಗಳೇನು ಬೇಕು, ಎಲ್ಲ ಕೂಡ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಏನೇನಿದೆ ಮಾಹಿತಿ, ನೀವು ಹಣವನ್ನ ಅರ್ಜಿ ಸಲ್ಲಿಸುವುದರಿಂದ ಹಣವನ್ನ ಪಡೆಯುವುದರವರೆಗೆ ಎಲ್ಲ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ನಿಮಗೂ ಕೂಡ ಹಣ ಬೇಕಂದ್ರೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ ವೀಕ್ಷಕರೇ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಮ್ಮ ಶ್ರಮಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದೇ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ ಕಣ್ರಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಮೊದಲನೇದಾಗಿ ಇದರ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಇದನ್ನ ನಾನು ಮೊದಲು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಮುಖ್ಯವಾಗಿರುವಂತಹ ಈ ಒಂದು ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ಇದು ಮೋದಿ ಸರ್ಕಾರದಿಂದ ಬಂದಿರುವಂತದ್ದು, ರಾಜ್ಯ ಸರ್ಕಾರದಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಸರ್ಕಾರದ ಈ ಒಂದು ಯೋಜನೆ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ. ಎಲ್ಲ ಯೋಜನೆಗಳು ಗಂಡಸರಿಗೆ ಅಥವಾ ಹೆಂಗಸರಿಗೆ ಮಾತ್ರ ಇರುವಂತದ್ದು. ಅಂದ್ರೆ ಇಲ್ಲಿ ಗಂಡಸರಿಗೆ ಬಂದ್ರೆ ಹೆಂಡತಿಗರಿಗೆ ಬರೋದಿಲ್ಲ. ಆದ ಕಾರಣಕ್ಕಾಗಿ ಇಲ್ಲಿ 6,000 2 ಕೂಡಿಸಿದ್ರೆ 6,000 ಅಂತ ನಾನು ಹೇಳ್ತಾ ಇರುವಂತದ್ದು. ಅಂದ್ರೆ ಗಂಡಸರಿಗೂ ಕೂಡ ಬರುತ್ತೆ, ಹೆಂಗಸರಿಗೂ ಕೂಡ ಬರುತ್ತೆ. ಓಕೆನಾ. ಸೊ ಈಗ ಈ ಒಂದು ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣವಾ. ಇಲ್ಲಿ ನೋಡಿ, ಬೀದಿ ವ್ಯಾಪಾರಿಗಳು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ, ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ತರಕಾರಿ ಮಾರುವವರು, ಓಕೆನಾ. ಮತ್ತೆ ಇಲ್ಲಿ ಗಾರೆ ಕೆಲಸ ಮಾಡುವವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ರಿಕ್ಷಾ ಚಾಲಕರು ಕೂಡ, ಆಟೋ ರಿಕ್ಷಾ ಚಾಲಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕೂಲಿ ಹಾಗೂ ಕೃಷಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇತರೆ ವ್ಯಕ್ತಿಗಳು ಅಂತ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ ನೀವು ತಿಳ್ಕೊಬೇಕೇನಪ್ಪಾ ಅಂದ್ರೆ ಗೌರ್ಮೆಂಟ್ ಜಾಬ್ ಏನ್ ಮಾಡುವವರು ಇರ್ತಾರಲ್ಲ ಅವರನ್ನ ಹೊರತುಪಡಿಸಿ ಯಾರ್ಯಾರು ಕೆಲಸವನ್ನ ತಮ್ಮ ದಿನನಿತ್ಯದ ಕೆಲಸವನ್ನ ಮಾಡ್ತಾ ಇರ್ತಾರೆ, GST ಟ್ಯಾಕ್ಸ್ ಪೇ ಮಾಡುವವರಲ್ಲ, ಮತ್ತೆ ಅವರನ್ನ ಹೊರತುಪಡಿಸಿ ಗೌರ್ಮೆಂಟ್ ಜಾಬ್ ಇದ್ದವರನ್ನ ಹೊರತುಪಡಿಸಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರ, ಸೊ ಇವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಸೊ ಅದ್ರ ಜೊತೆಗೇನೆ ಈಗ ವಯಸ್ಸಿನ ಮಿತಿ ಯಾವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ 18ರಿಂದ 40 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು, ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ, ಗಂಡ ಹೆಂಡತಿ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ್ಮೇಲೆ ಇದಕ್ಕೆ ಡಾಕ್ಯುಮೆಂಟ್ಸ್, ಇದು ಮುಖ್ಯವಾಗಿರುವಂತದ್ದು ಇಂತಹ ಯೋಜನೆಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅಲ್ವಾ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇದು ಕ್ಲಿಯರ್ ಇರಬೇಕಾಗತ್ತೆ ಪ್ರತಿಯೊಬ್ಬರ ಹತ್ರ. ಇದು ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. ಓಕೆ. ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಕೂಡ ಇಂಪಾರ್ಟೆಂಟ್, ಎಲ್ಲರ ಹತ್ರ ಇರುತ್ತೆ. ಯಾಕಂದ್ರೆ ಹಣ ಹಾಕಬೇಕಾಗಿರೋದು ಬ್ಯಾಂಕ್ ಪಾಸ್ಬುಕ್ಗೆ ಕಣ್ರಿ. ಸೊ ಇಲ್ಲಿ ನೆಕ್ಸ್ಟ್ ಮೊಬೈಲ್ ನಂಬರು ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು, ಹೌದಲ್ವಾ. ಈಗ ಎರಡಕ್ಕೂ ಕೂಡ ಲಿಂಕ್ ಇರಬೇಕು. ಪ್ರತಿಯೊಂದು ಯೋಜನೆಯನ್ನ ಪಡಿಲಿಕ್ಕೂ ಕೂಡ ಲಿಂಕ್ ಇರಲೇಬೇಕು. ಇದೊಂದೇ ಯೋಜನೆ ಅಲ್ಲ, ಎಲ್ಲ ಯೋಜನೆಗಳು ನಿಮ್ಗೆ ಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗತ್ತೆ, ಈ KYC ಆಗಿರಲೇಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ವೋಟರ್ ID ಕೂಡ ಬೇಕಾಗತ್ತೆ. 18 ವಯಸ್ಸಿನ ಮೇಲ್ಪಟ್ಟವರು ಅಂತ ಕೊಟ್ಟಿದ್ದಾರೆ. ವೋಟರ್ ID ನೀವು ಮಾಡಿಸಿರ್ಲೇಬೇಕು, 100% ವೋಟರ್ ID ಕೇಳ್ತಾರೆ. ರೇಷನ್ ಕಾರ್ಡ್ ಬೇಕಾಗತ್ತೆ. ರೇಷನ್ ಕಾರ್ಡು ನಿಮ್ಮದೇ ಆದಂತಹ ರೇಷನ್ ಕಾರ್ಡು ಬೇಕಾಗತ್ತೆ. ಅಲ್ಲಿ ಹೆಂಡತಿ ಗಂಡ ಇಬ್ಬರದು ಹೆಸರಲ್ಲಿ ನಡೆಯುತ್ತೆ, ಆದರೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗತ್ತೆ. ಇಲ್ಲಿ ನೋಡ್ಬೇಕಾಗತ್ತೆ, ಇಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇದು ಒಂದು ಮಾಹಿತಿ ತಿಳ್ಕೊಬೇಕಂದ್ರೆ ಹಳ್ಳಿ ಜನ ಏನಿರ್ತಾರಲ್ಲ, ಹಳ್ಳಿಯಲ್ಲಿ ವಾಸವಾಗಿರುವಂತವರು ಗ್ರಾಮ 1ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಳ್ಳಿಯಲ್ಲಿ ವಾಸವಾಗುತ್ತಿರುವವರು ಜನರು ಗ್ರಾಮ 1ಗೆ ಅರ್ಜಿ ಸಲ್ಲಿಸಿದ್ರೆ, ಸಿಟಿಯಲ್ಲಿ ಟೌನ್ ನಲ್ಲಿ ವಾಸವಾಗುತ್ತಿರುವಂತಹ ಜನರು ಇಲ್ಲಿ ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಬೆಂಗಳೂರು 1 ಇಂತಹ ಒಂದು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. CSC ಸೆಂಟರ್ಗಳಿಗೆ ಹೋಗಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಆರಾಮಾಗಿ ಈ ಒಂದು ಯೋಜನೆಯನ್ನ ಈ ರೀತಿಯಾಗಿ ನೀವು ಅರ್ಜಿಯನ್ನು ಪಡ್ಕೋಬಹುದಾಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವುದನ್ನ ನಂತರ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ ಈಗ ಈ ಒಂದು ಯೋಜನೆಯ ಹಣವನ್ನ ಹೇಗೆ ಪಡಿಬಹುದು, ಈಗ ನೀವು ಅರ್ಜಿ ಸಲ್ಲಿಸಿದ ಕೂಡ ಹಣವನ್ನ ಬಂದ್ಬಿಡತ್ತಾ? ಇಲ್ಲ ವೀಕ್ಷಕರೇ, ಈಗ ಅರ್ಜಿ ಸಲ್ಲಿಸ್ತೀರಾ, ಡೈರೆಕ್ಟ್ ಆಗಿ ಹಣ ನಿಮ್ಗೆ ಜಮಾ ಆಗಲ್ಲ.
ನೀವೇನು ಮಾಡಬೇಕಾಗತ್ತೆ, 18 ವರ್ಷದಿಂದ 40 ವರ್ಷದವರೆಗೆ ಏನು ಇರ್ತಿರಲ್ಲ ನಡು ಗ್ಯಾಪಲ್ಲಿ, ಸೊ ಅಲ್ಲಿನೇ ನೀವು ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ನಿಮ್ಗೆ ಏನಾಗತ್ತೆ, ಪ್ರತಿ ತಿಂಗಳು ಕೂಡ 55 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ನಾನು ಹೇಳೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. 55 ರೂಪಾಯಿ ನೀವು ಹಣವನ್ನು ಕಟ್ಟಿದ್ದೇ ಆದರೆ ಅಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ 55 ರೂಪಾಯಿ ಹಣ ಕೊಡ್ತಾರೆ. ಈಗ 18 ವಯಸ್ಸು ಇರ್ತೀರಾ, 55 ರೂಪಾಯಿ ಕಟ್ತೀರಾ, ಕೇಂದ್ರ ಸರ್ಕಾರದಿಂದ 55 ರೂಪಾಯಿ ಬಂದು ನಿಮ್ಮ ಖಾತೆಗೆ ಬೀಳುತ್ತೆ. ಟೋಟಲ್ ಆಗಿ 110 ರೂಪಾಯಿ ಪ್ರತಿ ತಿಂಗಳಾಯ್ತು ಇದು. ಓಕೆನಾ. ಹಾಗೆ ನೀವು ಹೆಚ್ಚಳವಾಗ್ತಾ ನಿಮ್ಮ ವಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಅಮೌಂಟು ಹೆಚ್ಚಾಗತ್ತೆ. ಅಂದರೆ ಇವತ್ತು 55 ರೂಪಾಯಿ ತುಂಬಿದ್ರೆ ನಾಳೆ ಒಂದು 2 ವರ್ಷ ಬಿಟ್ಟು 65 ರೂಪಾಯಿ ತುಂಬಬೇಕಾಗತ್ತೆ. ಅಲ್ಲಿ ಮೇಲ್ಗಡೆ ಕೇಂದ್ರ ಸರ್ಕಾರದಿಂದನೂ ಕೂಡ 65 ರೂಪಾಯಿ ಬರುತ್ತೆ. ಟೋಟಲ್ ಆಗಿ 130 ರೂಪಾಯಿ ಆಗುತ್ತೆ. ಇದೇ ರೀತಿಯಾಗಿ ನೆಕ್ಸ್ಟ್ ನೀವು ಮತ್ತೆ 75 ರೂಪಾಯಿ ತುಂಬಬೇಕಾಗತ್ತೆ. ಮತ್ತೆ 3 ವರ್ಷ ಕೇಂದ್ರ ಸರ್ಕಾರದಿಂದನೂ ಕೂಡ 75 ರೂಪಾಯಿ ಬರುತ್ತೆ. ಟೋಟಲ್ ಆಗಿ ಎಷ್ಟಾಗತ್ತೆ, 150 ರೂಪಾಯಿ ಆಗತ್ತೆ ಪ್ರತಿ ತಿಂಗಳು. ಈ ರೀತಿಯಾಗಿ ತುಂಬ್ತಾ ನೀವು 60 ವಯಸ್ಸಿನವರೆಗೂ ತುಂಬಬೇಕಾಗತ್ತೆ. 60 ವರ್ಷ ನಿಮ್ದೇನು ಒಂದು ಕಂಪ್ಲೀಟ್ ಆಗತ್ತಲ್ಲ, ಆವಾಗ ಏನಾಗತ್ತೆ, ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಕೂಡ 3,000 ಮೇಲ್ಪಟ್ಟೆನೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ. 3,000 ಕೆಳಗಲ್ಲ. 60 ವರ್ಷದ ಆದಮೇಲೆ ನಿಮ್ಮ ವಯಸ್ಸಾಗಿರ್ತಲ್ಲ, ಸೊ ನಿಮಗೆ ದುಡಿದು ತಿನ್ನಲಿಕ್ಕೆ ಆಗ್ತಿರಲ್ಲ, ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಹಣ ಹೆಲ್ಪ್ ಆಗತ್ತೆ. ಇದು ಈ ಒಂದು ಯೋಜನೆ ಹೆಸರೇನಂತ ನೀವು ತಿಳ್ಕೊಬೇಕಂದ್ರೆ ಈ ಶ್ರಮ ಕಾರ್ಡನ್ನು ಮಾಡಿಸ್ಬೇಕಾಗತ್ತೆ. ನೀವು ಮುಖ್ಯವಾಗಿ ನೀವು ಇಂಥ ಯಾವನ್ನ ಕೇಂದ್ರಗಳು ಹೇಳಿದ್ನಲ್ಲ, ಸೊ ಅಲ್ಲಿ ಹೋಗಿ ಈ ಶ್ರಮ ಕಾರ್ಡನ್ನು ಮಾಡಿಸಿದ್ದೆ ಆದರೆ ಈ ಯೋಜನೆ ಬಗ್ಗೆ ಬಹಳಷ್ಟು ದಿನ ಆಯಿತು ಈ ಒಂದು ಯೋಜನೆ ಸ್ಕೀಮ್ ಜಾರಿ ಬಂದು, ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದನ್ನು ಕಮೆಂಟಲ್ಲಿ ಕೂಡ ಕೇಳ್ತಿದ್ರಿ, ಈ ಶ್ರಮ ಕಾರ್ಡ್ ಬಗ್ಗೆ ಸರ್ ನಮ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ, ಅರ್ಧಂಬರ್ಧ ಗೊತ್ತಿದೆ, ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ನೀವು ಪ್ರತಿ ವರ್ಷ ಎಷ್ಟು ಕಟ್ತೀರಾ ಅಷ್ಟೇ ನಿಮಗೆ 60 ವರ್ಷ ಆದಮೇಲೆ ಹಣ ಜಮಾ ಆಗತ್ತೆ. ನೀವು ಎಷ್ಟು ಹಣ ತುಂಬ್ತಾ ಇರ್ತೀರಾ ಅಷ್ಟು ಕೇಂದ್ರ ಸರ್ಕಾರದಿಂದನೂ ಕೂಡ ಬರ್ತಾ ಇರತ್ತೆ. ಓಕೆನಾ. ಸೊ ಅವರು ನೀವು ಅಪ್ಲಿಕೇಶನ್ ಹಾಕುವಾಗ ಎಷ್ಟೆಷ್ಟು ಒಂದು ಹಣ ನೀವು ತುಂಬಬೇಕು ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರೆ. ಸೊ ನೀವು ನಾನೆಲ್ಲ ಆ ಒಂದು ಪ್ರತಿ ತಿಂಗಳದ್ದು ತಿಳಿಸ್ಕೊಳ್ತಾ ಕುಂತ್ರೆ ಬಹಳಷ್ಟು ವಿಡಿಯೋ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ ಯಾಕಂದರೆ. ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಅವರು ಒಂದು ಫೇಜನ್ನೇ ಕೊಟ್ಬಿಡ್ತಾರೆ. ಈ ತಿಂಗಳು ಈ ಒಂದು ವರ್ಷ ಇಷ್ಟು ತುಂಬಬೇಕಾಗತ್ತೆ, ಬಹಳ ಏನಿರಲ್ಲ. 55 ರೂಪಾಯಿನೋ 65 ರೂಪಾಯಿನೋ 75 ರೂಪಾಯಿನೋ ಇಷ್ಟೇ ತುಂಬೋದಿರತ್ತೆ. ನಿಮಗೆ ವಯಸ್ಸಾದ್ಮೇಲೆ 3,000 6,000 ಹೆಂಡತಿ ಕೂಡಿಸಿ 6,000 ನೀವು ಆರಾಮಾಗಿ ನಿಮ್ಮ ಒಂದು ಹೊಟ್ಟೆಯನ್ನು ತುಂಬಿಸ್ಕೋಬಹುದಾಗಿರತ್ತೆ. ಸೊ ಸೈಡ್ ಹೆಲ್ಪ್ ಆಗತ್ತೆ ಅಂತ ಅನ್ಬೋದು ನೋಡಿ, ಇಲ್ಲಿ ಸೈಡ್ ಬಿಸ್ನೆಸ್ ಅಂತ ಅನ್ಕೋಬಹುದು. ಸೊ ಅಷ್ಟಿರತ್ತೆ. ಹಾಗಾದರೆ ಇದನ್ನು ನೀವು ಈಗಲಿಂದನೇ ಅರ್ಜಿ ಸಲ್ಲಿಸಿ ಬೇಗನೆ ಈ ಶ್ರಮ ಕಾರ್ಡ್ ಮಾಡಿಸಿ ಅದಕ್ಕೆ ಹಣವನ್ನು ತುಂಬ್ತಾ ಹೋಗಿ. ನೆಕ್ಸ್ಟ್ ನಿಮಗೆ ವಯಸ್ಸಾದ್ಮೇಲೆ ಈ ಒಂದು ಯೋಜನೆ ಮುಖಾಂತರ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈ ಒಂದು ವಯಸ್ಸಾದವರಿಗೆ ಈ ಒಂದು ಯೋಜನೆಯನ್ನು ಮುಖ್ಯವಾಗಿ ವಯಸ್ಸಾದ ನಂತರ ಹೆಲ್ಪ್ ಆಗುತ್ತೆ ಅಂತ ಒಂದು ಮೋದಿಜಿಯವರೇನೆ ಈ ಒಂದು ಯೋಜನೆಯನ್ನು ಜಾರಿ ತಂದಿರುವಂಥದ್ದು. ಮುಂದಾಲೋಚನೆ ಇರಬೇಕಾಗತ್ತೆ ನಿಮ್ಗೆ. ಈಗೇನು ನಿಮ್ಗೆ ಅನ್ಸತ್ತೆ 55 ರೂಪಾಯಿ ಇಲ್ಲೇ ಗುಟ್ಕಾ ತಿಂದು ಉಗುಳುವಂಥವ್ರು ಕೂಡ ಬಹಳಷ್ಟು ಜನ ಇರ್ತಾರೆ, ಹೌದಲ್ವಾ. ಈಗ ಮನೆಗೆ ಒಂದು ಸ್ವಲ್ಪ ತಿನಿಸ ಒಯ್ಯಬೇಕಂದ್ರೆ 55 ರೂಪಾಯಿ ಅಲ್ಲ, 100 ರೂಪಾಯಿ ಅಥವಾ 200 ರೂಪಾಯಿ ಖರ್ಚಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 55 ರೂಪಾಯಿ ಎಲ್ಲೂ ಖರ್ಚು ಮಾಡ್ತಾ ಇರ್ತೀರಾ. 55 ರೂಪಾಯಿ 65 ರೂಪಾಯಿ 75 ರೂಪಾಯಿ ಈ ರೀತಿಯಾಗಿ ಪ್ರತಿ ತಿಂಗಳಲ್ಲಿ 75 ರೂಪಾಯಿ ಒಂದು 100 ರೂಪಾಯಿ ಕಟ್ಟಕ್ಕಾಗಲ್ವಾ. ಸೊ ಅಷ್ಟು ಕಟ್ಟಿದ್ರೆ ಸಾಕು, ಆರಾಮಾಗಿ ವಯಸ್ಸಾದ್ಮೇಲೆ ಆರಾಮಾಗಿ 3,000 6,000 ಹಣವನ್ನು ಪಡಿತಾ ಹೋಗ್ಬೋದು. ಹೆಚ್ಚಾಗಿ ಹೋಗುತ್ತೆ ಮುಂದೆ. ಸೊ ಆರಾಮಾಗಿ ಹಣವನ್ನು ಪಡಿತಾ ಹೋಗ್ಬೋದು. ಸೊ ಇದಿಷ್ಟು ಈ ಒಂದು ಶ್ರಮ ಕಾರ್ಡ್ ಬಗ್ಗೆ ಮಾಹಿತಿ ಇತ್ತು, ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಬಹಳಷ್ಟು ಜನ ಕೇಳ್ತಾ ಇದ್ರು ಸಹಿತ, ಸೊ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಅರ್ಥ ಆಗಿದ್ದೆ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಈಗಲಿಂದಾನೇ ಸ್ಟಾರ್ಟ್ ಮಾಡಿ. 18 ವಯಸ್ಸಿದೆ, ಹೆಂಗ್ ವಯಸ್ಸಿರುತ್ತೆ ನಿಮ್ಗೇನು ಅನ್ಸುತ್ತೆ ಇದೇನು ಬಿಡಿ ಅಂತ ಅನಿಸ್ಬೋದು, ಆದರೆ ಮುಂದೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದನ್ನು ಮಾಡಿದರೆ ಒಳ್ಳೇದಾಗ್ತಿತ್ತಲ್ಪ ನಮಗೆ ಅಂತ ಮುಂದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಮಾಡಿಸಿ. ನಾನು ನಮ್ಮ ಹಿರಿಯರ ವಯಸ್ಸಾದವರಿಗೆ ಎಲ್ಲರದ್ದು ಕೂಡ ಮಾಡಿಸಿದ್ದೀನಿ. ಸೊ ನಮ್ಮದು ಕೂಡ ಮಾಡಿಸೋನಿದ್ದೀನಿ, ಆದಷ್ಟು ಬೇಗ ಮಾಡಿಸ್ತೀನಿ. ನೀವು ಕೂಡ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ತಿಳಿದಿದ್ರೆ ನಮಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.